ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತುಮಕೂರಲ್ಲಿ ದಿಢೀರ್ ಬೆಳವಣಿಗೆ. ಹೈಕಮಾಂಡಿಂದಾನೇ ಬಂತ ಸಂದೇಶ. ರಾಜ್ಯ ಘಟಕದಲ್ಲಿ ಒಂದು ಹಂತಕ್ಕೆ ಅಚ್ಚರಿಯ ಹೆಸರು ಅಂತಿಮವಾಗಿ ಬಿಡ್ತಾ ಅಂಥದ್ದೊಂದು ಮಹತ್ವದ ಬೆಳವಣಿಗೆ ದಿಢೀರಾಗಿ ಆಗಿರೋದು. ಒಂದು ಕಡೆ ಸೋಮಣ್ಣವರು ಸಿದ್ಧಗಂಗಾ ಮಠಕ್ಕೆ ಧಾವಿಸಿ ಹೋಗ್ತಿರೋ ಹೊತ್ತಲ್ಲೇ ಈ ಬೆಳವಣಿಗೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಸೋಮಣ್ಣವರು ಮೊದಲು ರಾಜ್ಯಸಭೆಗೆ ಹೋಗೋಣ ಅಂತ ಪ್ರಯತ್ನ ಪಟ್ಟರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬಂದ ಮೇಲೆ, ಆದರೆ ಯಾವಾಗ ಪರಿಸ್ಥಿತಿ ಪೂರಕವಾಗಿಲ್ಲ ಅಂತ ಗೊತ್ತಾಯ್ತೋ, ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹಠಕ್ಕೆ ಬಿದ್ದವರು ಹಾಗೆ ತುಮಕೂರಲ್ಲಿ ಮತ್ತೆ ಓಡಾಟ ಚುರುಕುಗೊಳಿಸಿದ್ದಾರೆ. ಅಲ್ಲಿ ನಾಯಕರುಗಳನ್ನು ಭೇಟಿಯಾಗೋದು, ಮಠಕ್ಕೆ ಹೋಗೋದು. ಆದರೆ ಲೋಕಲ್ ಸ್ಟ್ರಾಂಗ್ ಲೀಡರ್ಸಿಗೆ ತಿರುಗಿ ಬಿದ್ದಿರೋದು. ಮಾಧುಸ್ವಾಮಿ ಅವರು ಶಕ್ತಿ ಪ್ರದರ್ಶನ ಮಾಡೇ ಬಿಟ್ರು. ಇಲ್ಲಿ ಅವ್ರಿಗೆ ಲೋಕಲ್ ಕ್ಯಾಂಡಿಡೇಟ್ಸ್ನ ಯಾರನ್ನಾದರೂ ಮಾಡಿ, ನೀವು ಇಲ್ಲಿ ಅವರನ್ನೇ ಅಭ್ಯರ್ಥಿ ಮಾಡಿದ್ರೆ ಅವ್ರಿಗೋಸ್ಕರ ಕೆಲಸ ಮಾಡೋಕ್ಕೂ ರೆಡಿ, ನಮ್ಗೆ ಅವಕಾಶ ಕೊಟ್ಟರೂ ರೆಡಿ, ಯಾವುದಾದ್ರೂ ಸರಿ. ಆದರೆ ಹೊರಗಡೆಯಿಂದ ಬರೋದು ಬೇಡ ಅನ್ನುವಂಥ ಅಸ್ತ್ರ ಪ್ರಯೋಗ ಮಾಡಿದ್ರು. ಅದ್ರ ಬೆನ್ನಲ್ಲೇ ಈಗ ಡಾಕ್ಟರ್ ಪರಮೇಶ್, ಸಿದ್ಧಗಂಗಾ ಆಸ್ಪತ್ರೆಗೆ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಜಿಲ್ಲಾ ಬಿಜೆಪಿ ತುಮಕೂರು ಬಿಜೆಪಿಯ ಖಜಾಂಚಿಯೂ ಆಗಿರುವಂಥ ಡಾಕ್ಟರ್ ಪರಮೇಶ್ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ನಾವು ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದ್ವಿ. ಈ ಸಲ ತುಮಕೂರಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ಇರೋದ್ರಿಂದ ಅಚ್ಚರಿಯ ಮತ್ತು ಹೊಸ ಮುಖವನ್ನು ಅಲ್ಲಿಗೆ ತರುವಂಥ ಸಾಧ್ಯತೆಗಳು ಹೆಚ್ಚು, ಮತ್ತು ಅದೇ ಬಿಜೆಪಿಗೆ ಬೆಸ್ಟ್ ಅನ್ನೋ ಥರ ಇದೆ ವಾತಾವರಣ ಅನ್ನೋದ್ರ ಬಗ್ಗೆ. ಹಾಲಿ MP ರಿಟೈರ್ಡ್ ಆಗ್ತಿದ್ದಾರೆ, ಅವರೇನೋ ಸೋಮಣ್ಣವ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಆದರೆ ವಾತಾವರಣ ಪೂರಕವಾಗಿದೆಯಾ ಸೋಮಣ್ಣವ್ರಿಗೆ ಅಂತ ನೋಡೋದಕ್ಕೆ ಹೋದರೆ ಬಹಳಷ್ಟು ವಿಚಾರಗಳಲ್ಲಿ ನೆಗೆಟಿವ್ ಅಂತ ಅನಿಸುತ್ತೆ. ಕಾರ್ಯಕರ್ತರು, ಅಲ್ಲಿನ ನಾಯಕರೇ ಸಿಡಿದೆದ್ದಿರುವಾಗ ಹೊರಗಡೆಯಿಂದ ಈಗ ಎಲೆಕ್ಷನ್ ಟೈಮಲ್ಲಿ ದಿಢೀರ್ ಅಂತ ಪ್ರತ್ಯಕ್ಷ ಆಗಿಬಿಟ್ರೆ ಸೋಮಣ್ಣವ್ರಿಗೋಸ್ಕರ ನಾವ್ಯಾಕೆ ಕೆಲಸ ಮಾಡಲಿ ಅನ್ನೋ ಮನಸ್ಥಿತಿಯಲ್ಲಿರುವಾಗ BJPಗೆ ಯಾಕೆ ರಿಸ್ಕ್ ತಗೊಳ್ಳತ್ತೆ ಅನ್ನೋ ಈಸಿ ಆನ್ಸರ್ ಸಿಕ್ಬಿಡತ್ತೆ. ಅದರಲ್ಲೂ ಎರಡೆರಡು ಕ್ಷೇತ್ರಗಳ ಟಿಕೆಟ್ ಕೊಟ್ಟರು, ಹಠ ಮಾಡಿ ಅವರು PSY ಟೀಮ್ಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಅಖಾಡಕ್ಕೆ ಧುಮುಕಿ ಸೋತರು. ಕೊನೆ ಕಾರಣ ಏನೇ ಕೊಟ್ಟಿರಬಹುದು. ಈ ರೀತಿ ಸೋಲು ಕಂಡವರಿಗೆ BJP ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡುತ್ತಾ ಅನ್ನೋ ಪ್ರಶ್ನೆ ಎತ್ತಿದ್ರೆ ಆ ಚಾನ್ಸು ಕಡಿಮೆ. ಅವರು ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸ್ಕೊಂಡಿದ್ದು, ಅವರನ್ನು ಹೊಗಳುವಂಥದ್ದು ಅಂಥದ್ದೆಲ್ಲ ನಡೀತು ಮಧ್ಯೆ. ಸೊ ಇದರಿಂದ ಇವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ರೀತಿಯ ಒಂದು ಸಂದೇಶ ರವಾನೆ ಆಯಿತು. ಈಗ ಅನಿವಾರ್ಯವಾಗಿ ತುಮಕೂರಿಗೆ ಹೋಗಿ ಕೂತು ನನಗೆ ಟಿಕೆಟ್ ಬೇಕು ಅಂದರೆ ಅವ್ರಿಗೆ ಯಾಕೆ ಕೊಡಬೇಕು ಅನ್ನೋ ಆಕ್ರೋಶ ಸ್ಫೋಟವಾಗಿದ್ದು, ಡಾಕ್ಟರ್ ಪರಮೇಶ್ ಅವರ ಹೆಸರು ಮತ್ತೆ ಮುಂಚೂಣಿಗೆ ಬಂದಿದೆ. ಅವರೇ ದಿಢೀರ್ ಸುದ್ದಿಗೋಷ್ಠಿಯನ್ನು ಕರೆದು ಒಂದು ಅಚ್ಚರಿಯ ಸಂದೇಶ ಕೊಟ್ಟಿದ್ದಾರೆ. ಹೌದು, ನನಗೆ ರಾಜ್ಯ ನಾಯಕರಿಂದ ತಯಾರಿ ಮಾಡ್ಕೊಳ್ಳಿ ಅನ್ನೋ ಸೂಚನೆ ಸಿಕ್ಕಿರೋದು ನಿಜ. ಅದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 2-3 ತಿಂಗಳಿಂದ ನಡ್ಡಾ ಅವರಿಂದ ಹಿಡಿದು ರಾಜ್ಯ ನಾಯಕರ ತನಕ ಸೂಚನೆ ಕೊಟ್ಟಿದ್ದಾರೆ. ಹಾಗಂತ ಅಧಿಕೃತವಾಗಿ ನೀವೇ ಅಭ್ಯರ್ಥಿ ಅಂತ ಫೈನಲ್ ಮಾಡದೇ ಇದ್ದರೂ ಕೂಡ ಕೆಲಸ ಮಾಡಿ, ನೀವು ಇರ್ತೀರಿ ಲಿಸ್ಟಲ್ಲಿ ಅನ್ನೋದಂತೂ ನನಗೆ ಯಾವತ್ತೋ ಪಕ್ಕ ಆಗಿದೆ, ಮತ್ತು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇದೆ ಅನ್ನೋ ಮಾತುಗಳನ್ನು ದಿಢೀರಾಗಿ ಆಡ್ತಿರೋದು ಯಾಕೆ? ಪರಮೇಶ್ ಅವರು ಸಿದ್ಧಗಂಗಾ ಮಠದ ಅಭ್ಯರ್ಥಿ ಅನ್ನೋ ರೀತಿಯಲ್ಲೇ ಅವರು ಪ್ರೊಜೆಕ್ಟ್ ಆಗ್ತಿದ್ದಾರೆ. ಯಾಕಂದರೆ ತುಮಕೂರು ಅಂದರೆ ಸಿದ್ಧಗಂಗಾ ಮಠ ಒಂದು ಭಾವನೆ, ಒಂದು ಅಸ್ಮಿತೆ. ಸಿದ್ಧಗಂಗಾ ಮಠದಿಂದ ಒಂದು ಸಂದೇಶ ಹೊರಬಿದ್ದರೆ ಯಾರೂ ತಳ್ಳಿ ಹಾಕಲ್ಲಪ್ಪ, ಜನಸಾಮಾನ್ಯರಿಂದ ಹಿಡಿದು ದೊಡ್ಡವರ ತನಕ ಅನ್ನೋದೊಂದು ವಿಚಾರ ಇದೆಯಲ್ಲ. ಸೊ ಸಿದ್ಧಗಂಗಾ ಮಠ, ಅಲ್ಲಿನ ಸ್ವಾಮೀಜಿಗಳು, ಪ್ರಮುಖರೆಲ್ಲರೂ ಕೂಡ ಡಾಕ್ಟರ್ ಪರಮೇಶ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಇವರೇ ಅಭ್ಯರ್ಥಿ ಆಗಬೇಕು ಅಂತ ಹೈಕಮಾಂಡ್ಗೆ ಅಮಿತ್ ಶಾ ಅವ್ರಿಗೆ ಸಂದೇಶ ಕಳಿಸ್ಕೊಟ್ಟಿರೋದು. ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಮೈಸೂರಿಗೆ ಬಂದಾಗ ಸುತ್ತೂರು ಮಠದ ಸ್ವಾಮೀಜಿಯವರು ಕೂಡ ಡಾಕ್ಟರ್ ಪರಮೇಶ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು, ತುಮಕೂರಿಗೆ ಇವ್ರಿಗೆ ಕೊಡಬೇಕು ಅಂತ. ಸೊ ಸಮುದಾಯದ 2 ದೊಡ್ಡ ಪೀಠಾಧಿಪತಿಗಳು, ಪ್ರಮುಖ ಮಠದ ಸ್ವಾಮೀಜಿಯವರು ಡಾಕ್ಟರ್ ಪರಮೇಶ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದು ಇಲ್ಲಿ ಬಹಳ ದೊಡ್ಡ ವಿಚಾರ, ಪ್ಲಸ್ ಪಾಯಿಂಟ್. ಹಾಗಾಗಿ ಡಾಕ್ಟರ್ ಪರಮೇಶ್ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗಿರೋದು. ಡಾಕ್ಟರ್ ಪರಮೇಶ್ ಅವರಿಗೆ ಪೂರಕವಾಗಿರೋದೇನು, ಯಾವ ಬಣದಲ್ಲೂ ಗುರುತಿಸ್ಕೊಂಡಿರೋರಲ್ಲ. ಸಂಘದ ಹಿನ್ನೆಲೆ ಇದೆ, ಸಂಘದ ಆಶೀರ್ವಾದ ಇದೆ, BL ಸಂತೋಷ್ ಬಣದ ಆಶೀರ್ವಾದನೂ ಇದೆ. ಈ ಕಡೆ ವಿಜಯೇಂದ್ರ ಕಣ್ಣಲ್ಲೂ ಕೂಡ ಡಾಕ್ಟರ್ ಪರಮೇಶ್ ಅವರು ಕಾಂಟ್ರವರ್ಸಿ ಇಲ್ಲದ, ಯಾವುದೇ ಸಮಸ್ಯೆ ಇಲ್ಲದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಎರಡೂ ಕಡೆಯಿಂದ ಒಮ್ಮತದ ಅಭ್ಯರ್ಥಿ ಆಗೋದಕ್ಕೆ ಯಾರಾದರೂ ಅಲ್ಲಿದ್ದಾರೆ ಅಂತ ಕಾಣಿಸೋದಕ್ಕೆ ಹೋದರೆ ಡಾಕ್ಟರ್ ಪರಮೇಶ್ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಈಗ ಅದನ್ನು ಅವ್ರಿಗೆ ದಿಢೀರ್ ಪ್ರೆಸ್ ಮೀಟ್ ಬೇರೆ ಮಾಡಿರೋದ್ರಿಂದ ಅವರೇ ಅಭ್ಯರ್ಥಿನ ಬಹುತೇಕ ಅಂತಿಮ ಆಯ್ತಾ ಅನ್ನೋ ಮಟ್ಟಿಗೆ ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇರೋದು. ಈಗ ಮಾಧುಸ್ವಾಮಿ ಅವರ ಹೆಸರು ಇದೆ, ಅವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಥರ ಚರ್ಚೆಯಲ್ಲಿದ್ದರು. ಮಾಧುಸ್ವಾಮಿ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟರು, ಲೋಕಲ್ ಅವ್ರಿಗೆ ಕೊಡಿ, ಯಾರಿಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ,
ಅವರು ಉತ್ತಮ ಸಂಸದೀಯ ಪಟು ಅನ್ನೋದೆಲ್ಲ ಇದೆ, ಯಡಿಯೂರಪ್ಪನವರು ಆಶೀರ್ವಾದ ಮಾಡಬಹುದು ಅಂತಿದ್ರು ವಿಜಯೇಂದ್ರ ಆಯ್ಕೆ ಡಾಕ್ಟರ್ ಪರಮೇಶ್ ಆಗ್ತಾರಾ? ಮತ್ತೊಂದು ಕಡೆಗೆ ಮಾಧುಸ್ವಾಮಿಯವರು ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಳ್ಳೋಕೆ ಇಷ್ಟಪಡ್ತಿದ್ದಾರಾ ಅನ್ನುವಂಥ ಟಾಕ್ ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಮಾಧುಸ್ವಾಮಿಯವರು ಡಾಕ್ಟರ್ ಪರಮೇಶ್ ಅವ್ರಿಗೆ ಕೊಟ್ಟರೆ ಆಶೀರ್ವಾದ ಮಾಡ್ತಾರೆ. ಎಲ್ಲರ ಜೊತೆಗೆ ಲೋಕಲ್ ಲೀಡರ್ಸಲ್ಲಿ ಎಲ್ಲರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಪರಮೇಶ್ ಅವ್ರಿಗೆ ವಿಜಯೇಂದ್ರ ಅಭಯ ಕೊಟ್ಟಿದ್ದಾರಾ? ಅಂದರೆ ಲೋಕಲ್ ಆಗಿ ಇನ್ನೂ ಅಧಿಕೃತವಾಗಿ ಮುದ್ರೆ ಬೀಳೋದು ಬಾಕಿ ಇದ್ರೂ ಇಲ್ಲಿನ ಮಟ್ಟಿಗೆ ಪರಮೇಶ್ ಅವ್ರನ್ನ ಹೊಸ ಮುಖವನ್ನೇ ಅಭ್ಯರ್ಥಿಯಾಗಿಸೋದು ಅನ್ನುವಂಥ ಒಂದು ಅಚ್ಚರಿಯ ತೀರ್ಮಾನ ಸದ್ದಿಲ್ಲದೆ ಒಳಗೊಳಗೆ ಆಗ್ತಾ ಇದೆಯಾ ಅನ್ನೋದು ಈಗ ಈ ದಿಢೀರ್ ಬೆಳವಣಿಗೆಯಲ್ಲಿ ಹೊರಬರ್ತಿರುವಂಥ ವಿಚಾರ. ನೋಡಿ ಎಷ್ಟು ಜೋರಾಗಿದೆ ತಯಾರಿ ಡಾಕ್ಟರ್ ಪರಮೇಶ್ ಅವ್ರದ್ದು ಅಂದರೆ ಬರೀ ಸಿದ್ಧಗಂಗಾ ಮಠ ಅಲ್ಲ, ಸುತ್ತೂರು ಮಠದ ಆಶೀರ್ವಾದ ಸಿಕ್ತು ಅಷ್ಟೇ ಅಲ್ಲ, ತುಮಕೂರು ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ದೊಡ್ಡ ಸಣ್ಣ ಮಠಗಳು, ಲಿಂಗಾಯತ, ಒಕ್ಕಲಿಗ, ಬೇರೆ ಬೇರೆ ಸಮುದಾಯಗಳ ಮಠಗಳನ್ನು ಭೇಟಿ ಮಾಡಿ ಅಲ್ಲಿನ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಲೋಕಲ್ ಆಗಿ ಎಲ್ಲ ಸಮುದಾಯಗಳ ಪ್ರಮುಖ ನಾಯಕರ ಜೊತೆಗೆ ಮೀಟಿಂಗ್ ಮಾಡೋದ್ರ ತನಕ ಚುರುಕುಗೊಳಿಸಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಸ್ಥಳೀಯರಿಗೆ ಅವಕಾಶ ಸಿಗಲಿ. ಯಾಕೆ ಈ ಸಲ ಹೊರಗಡೆಯಿಂದ ಬರಬೇಕು? ದೇವೇಗೌಡರೇ ಹೊರಗಡೆಯಿಂದ ಬಂದು ಸೋತರು. ತುಮಕೂರಿನ ಜನ ಹೊರಗಡೆಯವ್ರನ್ನ ಇಲ್ಲಿ ಆಯ್ಕೆ ಮಾಡೋಕೆ ಬಯಸೋದಿಲ್ಲ. ಎಷ್ಟು ದೊಡ್ಡವರೇ ಆಗಿರಲಿ ಅವರು, ಹೊರಗಡೆಯಿಂದ ಬರೋದಕ್ಕಿಂತ ಇಲ್ಲೇ ಸೇವೆ ಮಾಡಿದವ್ರನ್ನ, ಇಲ್ಲಿನ ಜನರ ನಾಡಿ ಮಿಡಿತ ಗೊತ್ತಿರೋರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ದಿಢೀರಂತ ಪ್ರೆಸ್ ಮೀಟ್ ಕರೆದು ರವಾನಿಸಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಇಡೀ ಸಿದ್ಧಗಂಗಾ ಮಠದ ಸಂಪೂರ್ಣ ಬಲ ಇರೋದ್ರಿಂದಾಗಿ ಮಠದ ಒಂದು ಸಂದೇಶ ತುಮಕೂರಲ್ಲಿ ಬಿಜೆಪಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಬಹುದು. ಇನ್ನೊಂದು ಕಡೆ ಕಾಂಗ್ರೆಸ್ಸಲ್ಲಿ ಬಣಜಗಳ ಜಟಾಪಟಿ ಇದೆಯಲ್ಲ, ರಾಜಣ್ಣವರು ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ ಮುಧನ್ಮೇಗೌಡರು ಕೊಡಲಿಲ್ಲ ಅಂದರೆ ನಾವು ಕೆಲಸನೇ ಮಾಡಲ್ಲ ಅನ್ನೋ ತನಕ. ಸೊ ಅಲ್ಲಿ ಯಾರಿಗೆ ಕೊಟ್ಟರು ಒಂದು ಬಣ ತಟಸ್ಥ ಆಗ್ಬೋದು ಕಾಂಗ್ರೆಸ್ಸಲ್ಲಿ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ಸಿದ್ಧಗಂಗಾ ಮಠದ ಜೊತೆಗೆ ಚೆನ್ನಾಗಿರೋದ್ರಿಂದಾಗಿ ಅಂಥ ಸಂದರ್ಭ ಬಂದರೆ ಈ ಜಟಾಪಟಿ ಕ್ಯಾಂಡಿಡೇಟ್ ವಿಚಾರವಾಗಿ ಜಟಾಪಟಿ ಏನಾದರೂ ಅಲ್ಲಿ ಜೋರಾದರೆ ಕಾಂಗ್ರೆಸ್ನಲ್ಲಿ ಅದರ ಲಾಭ ಪರಮೇಶ್ ಅವ್ರಿಗೆ ಸಿಗಬಹುದು. ಯಾಕಂದರೆ ಸಿದ್ಧಗಂಗಾ ಮಠದಿಂದಲೇ ನೇರವಾಗಿ ಹೆಸರಿಸಲ್ಪಟ್ಟಿರುವಂತಹ ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ಅದು BJP ತಲೆಯಲ್ಲಿದೆ. ಕಾಂಗ್ರೆಸ್ ನಾಯಕರು ಕೂಡ ಒಳಗೊಳಗೆ ತಟಸ್ಥವಾಗಿ ಉಳ್ಕೊಂಡಾದರೂ ಇವ್ರ ಹೆಸರು ಹಾಕಿದರೆ ಹೆಲ್ಪ್ ಆಗಬಹುದು ಅನ್ನೋ ರೀತಿಯಲ್ಲಿ. ಸೊ ಈ ಸಲ ತುಮಕೂರಿಗೆ ಅಚ್ಚರಿಯ ಅಭ್ಯರ್ಥಿ ಆಯ್ಕೆಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರ ನಡುವೆ ಡಾಕ್ಟರ್ ಪರಮೇಶ್ ಅವರು ಕೊಟ್ಟಿರುವ ಈ ಸಂದೇಶ, ಅವರು ಸ್ವಾಮೀಜಿಯವರ ಆಶೀರ್ವಾದ ಎಲ್ಲರಿಗೂ ಇರುತ್ತೆ, ಅದರಲ್ಲಿ ನಮ್ಗೆ ವಿಶೇಷವಾಗಿ ಜಾಸ್ತಿ ಇರುತ್ತೆ. ನಮ್ಮ ಮಾಹಿತಿ ಪ್ರಕಾರ, ನಮಗೆ ರಾಜ್ಯದವರು ಕೊಟ್ಟಿರೋ ಮಾಹಿತಿ ಇದ್ರ ಪ್ರಕಾರ ಆ ಪಟ್ಟಿನಲ್ಲಿ ನೀವು ಇರ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಹೇಳಿದ್ರಿಂದ ನಾವು ಅದನ್ನ ಈಗ ಜಿಲ್ಲಾ ಸಂಘಟನೆಯಲ್ಲಿ ಜೋಡಿಸ್ಕೊಂಡವರು ಮತ್ತೆ ಸ್ಥಳೀಯವಾಗಿ ಇರೋರಿಗೆ ಪ್ರಾಮುಖ್ಯತೆ ಕೊಡಬೇಕು. ಈಗ ನಮ್ಮ ಎಲ್ಲ ಹಿರಿಯರು, ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹೋಗಿ ರಾಜ್ಯಾಧ್ಯಕ್ಷರ ಹತ್ರ ಈ ಮನವಿನ ಸಲ್ಲಿಸಿದ್ದಾರೆ. ಅದನ್ನು ಹೇಳಿದ್ದಾರೆ. ಅದು ನಾವು ನಮ್ಮ ಜಿಲ್ಲೆಯ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಯಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ನಾವು ಸಹಮತ ಇದ್ದೇ ಇರುತ್ತೆ. ಹೌದೌದು, ಸ್ಥಳೀಯರಿಗೇ ಟಿಕೆಟ್ ಕೊಡೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು.